ಸ್ನೇಹಿತರೆ, ಈ ಅನ್ವಾಂಟೆಡ್ ಅಂತ ವಿಚಾರ ಬಂದಾಗ ಅದರೊಳಗಡೆ ನಾನು ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಹೇಳ್ತಾನೆ. ನಂತರ ಅವರ್ ಸ್ವೀಟ್ ಹೋಮ್, ನಮ್ಮ ಮನೆಯಲ್ಲೂ ಕೂಡ ಅನಗತ್ಯವಾದ ವಸ್ತುಗಳನ್ನು ಇಟ್ಕೋಬೇಡಿ ಅಂತ ಹೇಳ್ತಾನೆ. ಹಾಗೆಯೇ ಗ್ಯಾಜೆಟ್ಸ್ ಅಲ್ಲೂ ಅನ್ವಾಂಟೆಡ್ ಎಲ್ಲ ಡಿಲೀಟ್ ಮಾಡಿ ಅಂತ ಹೇಳ್ತಾನೆ. ಈ ವಿಚಾರನ ನಾನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಹೇಳಿದಾಗ ಅವ್ರಿಗೆಲ್ಲ ಏನನ್ಸುತ್ತೆ ಅಂತ ಕೇಳ್ತಾ ಇದ್ದೇನೆ. ಓಕೆ, ಪ್ರೇಮಲತಾ. ಸರ್ ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅನ್ವಾಂಟೆಡ್ ಅಂತ ಅಂದ್ರೆ ನಮಗ್ ಬೇಡವಾದನ್ನ ತೆಗ್ದಾಕ್ಬಿಟ್ಟು ಬೇಕಾದ ಇರೋದನ್ನ ನಾವು ಮನಸ್ಸಿಗಾಗ್ಲಿ ಮನೆಗಾಗ್ಲಿ ನಾವು ಬೇಕಾಗಿರೋದನ್ನ ಇಟ್ಕೋಬೇಕು ಅಂತ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಾವು ನಮಗೆ ಒಂದು ಬೀಟೆ ಮರ ಬೇಕಾಗಿರುತ್ತೆ, ಮನೆಗೊಂದು ಒಳ್ಳೆ ಫರ್ನಿಚರ್ ಮಾಡ್ಬೇಕು ಅಂತ. ನಾವು ಅದನ್ನ ಬೀಟೆ ಮರನ ತ್ಯಾಗದ ಮರನೋ ಒಂದ್ ಒಳ್ಳೆ ಮರನೇ ಆಯ್ಕೆ ಮಾಡೋದು. ಹಂಗಂತ ಹೋಗಿ ಆವರಣ ಆ ತರದ ಮರಗಳನ್ನ ಆಯ್ಕೆ ಮಾಡಲ್ಲ, ಅದು ಬೇಡವಾಗಿರೋಂತ ಮರಗಳು. ಆ ಒಂದು ಬೀಟೆ ಮರದಲ್ಲಿ ಬೇಕಾಗಿರೋ ಒಂದು ಒರಿಜಿನಲ್ ಮರನ ತಗೊಂಡು ನಾವು ಮನೆಗೆ ಫರ್ನಿಚರ್ ಮಾಡಿ ಇಟ್ಟಾಗ ಅದು ಒಂದು ಒಳ್ಳೆ ಅಂದವಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದು ಉದಾಹರಣೆಗೆ ಹೇಳ್ಬೇಕಾಗ ಅನಿಸ್ತು ನನಗೆ. ಮತ್ತೆ ನಾವು ಬೇಕಾಗಿರೋಂತ ಸಮಾಜದಲ್ಲಿ ಬೇಕಾಗಿರೋಂತ ಒಳ್ಳೊಳ್ಳೆ ಹಣ್ಣುಗಳು ಹಂಪಲುಗಳು ಒಳ್ಳೊಳ್ಳೆ ಹೂಗಳು. ಈಗ ಮಲ್ಲಿಗೆ ಹೂ ಒಂದು ಲಕ್ಷ್ಮೀ ಪೂಜೆಗಾಗ್ಲಿ ಏನಾದ್ರು ಒಂದು ಸುವಾಸನೆ, ಮನೆಗಾಗ್ಲಿ ಮನಸ್ಸಿಗಾಗ್ಲಿ ಒಂದು ಒಂದು ಮೈಸೂರು ಮಲ್ಲಿಗೆ ಓಕೆ, ಅದು ಅಷ್ಟು ಪ್ರೇಮಲತಾ. ಘಮ ಈಗ ಅನ್ನತ್ತೆ. ಅದು ಮಾಲತಿ ನಮ್ಗೆ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಮಾಲತಿ ಮೇಡಮ್. ಸ್ವಚ್ಛತೆ. ಹ್ಮ್. ನಾವು ನೀಟಾಗಿದ್ದಾಗ ನಮ್ಮಲ್ಲಿ ಕಾನ್ಫಿಡೆಂಟ್ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮತ್ತು ನಾವು ಯಾವುದೇ ಒಂದು ವಿಷಯವನ್ನ ಗ್ರಹಿಸುವಲ್ಲಿ ನಮ್ಮ ಒಂದು ಆ ಇದು ಗ್ರಹಿಸುವಂತ ಒಂದು ಪ್ರಮಾಣ ಹೆಚ್ಚಾಗುತ್ತೆ. ಮತ್ತೆ ನಮ್ಮ ಅಪಿಯರೆನ್ಸ್ ಸಹ ಚೆನ್ನಾಗಿರುತ್ತೆ. ನಾವು ಸ್ವಚ್ಛವಾಗಿದ್ದಾಗ, ನಮ್ಮ ಮನೆ ಸ್ವಚ್ಛವಾಗಿದ್ದಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಮತ್ತೆ ನಾವು ಆರೋಗ್ಯವಾಗಿರ್ತೇವೆ ಮತ್ತು ಹೆಚ್ಚು ಕ್ರಿಯಾಶೀಲವಾಗಿರ್ತೇವೆ. ಇನ್ನೊಬ್ರು ನಮ್ಮ ಮನೆಗ್ ಬಂದಾಗ ಖುಷಿ ಅನ್ಸುತ್ತೆ. ಅದೇ ನಾವ್ ಎಲ್ಲೆಲ್ಲ ಹಾಕೊಂಡಿದ್ದಾಗ ಯಾರಾದ್ರೂ ಬಂದ್ರೆ ಯಾಕಪ್ಪ ಬಂದ್ರು ಅನ್ನುವಂತ ಒಂದು ಫೀಲ್ ಆಗುತ್ತೆ. ಮನೆ ನೀಟ್ ಇದ್ದಾಗ ಅಥವಾ ನಾವೂನು ಚೆನ್ನಾಗಿದ್ದಾಗ ಯಾರ್ ಬಂದಾಗೂ ನಾವು ಆತ್ಮವಿಶ್ವಾಸದಿಂದ ಅವ್ರ ಜೊತೆ ಪ್ರತಿಕ್ರಿಯೆ ನೀಡ್ತೇವೆ. ಸ್ವಚ್ಛತೆಯನ್ನ ಕಾಪಾಡೋಣ, ನಾವು ಬೆಳೆಯುವತ್ತ ನಮ್ಮ ಗಮನವನ್ನ ನೀಡೋಣ. ಥ್ಯಾಂಕ್ ಯು ಸರ್. ಎಸ್, ನವೀನ್. ಹಾ ಸರ್, ನಾವು ಸ್ವಚ್ಛತೆ ಎಷ್ಟು ಕಾಪಾಡ್ಕೊಂತೀವೋ ನಾವ್ ಇನ್ನೂ ಹೆಚ್ಚಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಂತ ಹೋಗ್ತಾ ಇರ್ಬೋದು ಸರ್. ಈಗ ಮತ್ತೆ ನಮ್ಮ ಹತ್ರ ಏನ್ ಬೇಕು ಅಥವಾ ಏನ್ ಬೇಡ ಅಂತ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಒಂದ್ ಗುಂಪಿನಿಂದ ಹಿಡಿದು ಅದ್ರ ಅವಶ್ಯಕತೆ ಇದೆಯೋ ಇಲ್ಲೋ ಅಥವಾ ಅದನ್ನ ಯಾವ ಜಾಗದಲ್ಲಿ ಇಟ್ರೆ ಸೇಫ್ ಅಥವಾ ಎಷ್ಟು ಸುಂದರವಾಗಿ ಕಾಣ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಓಕೆ. ಹಂಗಾಗಿ ನಮ್ಮ ಮೊಬೈಲ್. ಓಕೆ ಸರ್. ಎಸ್, ಶೈಲೇಜಾ. ಸರ್, ಸ್ವಚ್ಛತೆ ಬದುಕಿನ ಅತ್ಯಂತ ಬಹುಮುಖ್ಯ ಭಾಗ ಅಂತ ಗೊತ್ತಾಯ್ತು ಸರ್. ಅಂದ್ರೆ ನಾವು ಈ ಮೊದಲೇದಾಗಿ ಕ್ಲೀನ್ಲಿನೆಸ್, ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಅದು ದೈವತ್ವಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಅನ್ನೋ ಮಾತನ್ನ ಮೊನ್ನೆ ವಿಷಯದಲ್ಲಿ ಅರ್ಥ ಮಾಡ್ಕೊಂಡ್ವಿ ಸರ್. ಮೊದ್ಲು ನಾವು ಸ್ವಚ್ಛ ಆಗ್ಬೇಕು. ಅಂದ್ರೆ ನಮ್ಮ ವಿಚಾರಗಳು, ಚಿಂತನೆಗಳು, ಆಲೋಚನೆಗಳು ಇವುಗಳನ್ನ ನಾವು ಅನಗತ್ಯವಾಗಿದ್ದನ್ನ ತೆಗೆಯುವಂತಹ ಪ್ರಯತ್ನ ಮಾಡ್ಬೇಕಂದ್ರೆ ಮೊದಲು ಯಾವ್ದು ಅಗತ್ಯ ಅನ್ನೋದನ್ನ ಗಮನ ಕೊಡ್ಬೇಕು ಅನ್ನೋದು ಅರ್ಥ ಆಯ್ತು ಸರ್. ಹಾಗೇನೆ ನಮ್ಮನ್ನ ನಾವು ಸರಿಪಡಿಸ್ಕೊಂಡ ನಂತರ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಯಾವ ಜಾಗದಲ್ಲಿ ಇಡ್ಬೇಕು ಅನ್ನೋದನ್ನ ಸರಿಯಾಗಿ ನಾವು ಆರ್ಗನೈಸ್ ಮಾಡೋದ್ರಿಂದ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಬರುತ್ತೆ. ಆ ಕ್ರಮಬದ್ಧತೆಯಿಂದಾಗಿ ಒಂದು ಶಿಸ್ತಿನಿಂದಾಗಿ ನಮ್ಗೆ ಬದುಕು ತುಂಬಾ ಸರಳ ಅನ್ಸುತ್ತೆ. ಹಾಗೇನೆ ನಮ್ಮ ಬಳಕೆಯ ದಿನನಿತ್ಯದ ವಸ್ತುಗಳನ್ನು ಕೂಡ ಸರಿಯಾಗಿ ನಾವು ಉಪಯೋಗಿಸೋದ್ರಿಂದ ಇನ್ನೂ ಹೆಚ್ಚಿನ ಸಮಯ ಸಿಗುತ್ತೆ. ಅದನ್ನ ನಾವು ಸಕಾರಾತ್ಮಕವಾಗಿ ಬಳಸ್ಕೋಬೋದಂತ ಗೊತ್ತಾಯ್ತು ಸರ್. ಥ್ಯಾಂಕ್ ಯು. ಎಸ್, ವಂಗಮ್ಮ. ನಮಸ್ತೆ ಸರ್. ಸ್ವಚ್ಛತೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಸರ್, ನಾವು ಸ್ವಚ್ಛವಾಗಿ ಇದ್ರೆ ನಮ್ಮ ಪ್ರಕೃತಿ ಕೂಡ ಸ್ವಚ್ಛವಾಗಿ ಇರುತ್ತದೆ. ಯಾಕಂದ್ರೆ ನಾವು ಸ್ವಚ್ಛವಾಗಿ ಇರಬೇಕು. ಸ್ವಚ್ಛವಾಗಿದ್ದಾಗ ನಮ್ಮ ಸುತ್ತಮುತ್ತಲಿರುವಂತ ಜನರು ಕೂಡ ಅದೇ ರೀತಿ ಸ್ವಚ್ಛವಾಗಿ ಇರುತ್ತಾರೆ ಅಂತ ಹೇಳ್ತೀನಿ ಸರ್. ಯಾಕಂತಂದ್ರೆ ಇವಾಗ ನಾವು ಸ್ವಚ್ಛವಾಗಿ ಕ್ಲೀನ್ ಆಗಿ ನಾವು ಸ್ನಾನ ಇಡೋದ್ರಿಂದ, ಮನಿ ಕ್ಲೀನ್ ಆಗಿ ಇಡೋದ್ರಿಂದ ನಮ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮನಿ ಒಳಗೆ ಎಲ್ಲಿ ಬೇಕಾದಲ್ಲಿ ಧೂಳು ತುಂಬ್ಕೊಂಡಿದ್ರೆ ಅದು ನೆಗೆಟಿವ್ ಆಗುತ್ತೆ ಸರ್. ಪ್ರತಿನಿತ್ಯ ಎಲ್ಲೆಲ್ಲಿ ಅಂತ ಇರುತ್ತಲ್ಲ ಅದನ್ನ ಧೂಳನ್ನ ತೆಗೆದು ನಾವು ಹೊರಗೆ ಹಾಕ್ತಾ ಇದ್ರೆ ಅದು ಮನಿ ಕೂಡ ಕ್ಲೀನ್ ಇರುತ್ತೆ, ನಾವು ಕೂಡ ಕ್ಲೀನ್ ಇರ್ತೀವಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ಸರ್. ಹಾಗೆ ಯಾರ್ದೋ ಒಂದು ದೊಡ್ಡ ಮನಿ ನೋಡಿ ಅವ್ರ ಮನಿ ಇಷ್ಟು ಚೆನ್ನಾಗಿದೆ, ಅವ್ರ ಮನಿ ಒಳಗ್ ತುಂಬಾ ಧೂಳ್ ತುಂಬ್ಕೊಂಡಿರುತ್ತೆ, ಮನಿ ತುಂಬಾ ಧೂಳ್ ತುಂಬ್ಕೊಂಡು ಅದನ್ನ ನೋಡಿ ನಾವು ಕೂಡ ಅವ್ರ ಮನಿಗ್ ಹೋದ್ರೆ ಕುಂದ್ರಕ್ ಆಗಲ್ಲ, ಅಷ್ಟು ಗಲೀಜಿರುತ್ತೆ, ಎದಕ್ ಹೋಗೋದು ಅಂತ ಹೇಳಿ ಒಂದು ಮನೋಭಾವನೆ ಬರುತ್ತೆ ಸರ್. ಹಾಗಾಗಿ ಆ ಮನೋಭಾವನೆ ಜನರಲ್ಲಿ ಬರಬಾರ್ದು. ಆ ರೀತಿ ನಾವ್ ಇರ್ಬೇಕು.
ನಾವು ಸ್ವಚ್ಛವಾಗಿ ಇರಬೇಕಂತ ಹೇಳ್ಕೊಟ್ಟಿದ್ರಲ್ಲ ಸರ್, ತುಂಬಾ ಚೆನ್ನಾಗಿದೆ. ಹಾಗೆ ಅನ್ವಾಂಟೆಡ್ ಇದ್ದಿದ್ದನ್ನ ತೆಗೆದು ಮೊಬೈಲ್ ನಲ್ಲಿ ಇರ್ಲಿ, ಲ್ಯಾಪ್ಟಾಪ್ ನಲ್ಲಿ ಇರ್ಲಿ, ಅನ್ವಾಂಟೆಡ್ ಯಾವುದೇ ಇದ್ರೂ ಕೂಡ ನೀವು ತೆಗೆದು ಬಿಸಾಕ್ರಿ ಅಂತ ಹೇಳಿದ್ರಿ ಸರ್. ಅದು ತುಂಬಾ ಚೆನ್ನಾಗಿದೆ. ಅನ್ವಾಂಟೆಡ್ ತುಂಬಾ ಇಟ್ಕೊಂಡಿರ್ತೀವಿ. ಅನ್ವಾಂಟೆಡ್ ಬಹಳ ಒಂದ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ರು ಕೂಡ, ಏನ್ ಓಪನ್ ಮಾಡಿದ್ರು ಕೂಡ ಅನ್ವಾಂಟೆಡ್ ಜಾಸ್ತಿ ಬರುತ್ತೆ. ಅದ್ರ ಕಡೆ ನಾವು ಗಮನ ಕೊಡ್ಲಾರ್ದೆ ನಮ್ಗೆ ಯಾವ್ದನ್ನ ಬೇಕನ್ನ ಅದನ್ನ ತಗೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಎಸ್ ಮಂಜುಳಾ ಮೇಡಮ್. ನಮಸ್ಕಾರ ಸರ್. ಅನಗತ್ಯ ಬೇಡ ಅಂತ ಇವತ್ತು ನೀವು ತಗೊಂಡಿರೋ ಟಾಪಿಕ್ ಅಲ್ಲಿ ಕೆಲವು ಅಂಶಗಳನ್ನ ನಮಗೆ ಹೇಳಿದ್ರಿ. ಅದರಲ್ಲಿ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂದ್ರೆ ನಾವು ಎಷ್ಟು ಸ್ವಚ್ಛವಾಗಿ ಇರ್ತೀವೋ ಅಲ್ಲಿ ನಾವು ದೇವರನ್ನ ಕಾಣ್ಬೋದು. ಅದ್ರ ಅರ್ಥ ಅಂದ್ರೆ ನಮಗೆ ಸ್ವಚ್ಛತೆ ಇದ್ದ ಜಾಗದಲ್ಲಿ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಆಮೇಲೆ ಪ್ರಶಾಂತವಾದ ವಾತಾವರಣ ನಮ್ಮನ್ನ ಪಾಸಿಟಿವ್ ಫೀಲ್ ಮಾಡೋ ಹಾಗೆ ಮಾಡುತ್ತೆ. ಅದ್ರ ನೆಕ್ಸ್ಟ್ ಅವರ್ ಸ್ವೀಟ್ ಹೋಮ್ ಅಂತ ಹೇಳಿದ್ವಿ ಸರ್. ಹೌದು, ನಾವು ಮನೆಯಲ್ಲಿ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತೆಗೆದು ಪ್ರತಿಯೊಂದು ವಸ್ತುನು ಆಯಾ ಸ್ಥಳದಲ್ಲಿ ಜೋಡಿಸಿಟ್ಟಾಗ ಆ ಮನೆಗೆ ಒಂದು ಕಳೆ ಬರುತ್ತೆ. ಆ ಮನೆಗೆ ಹೋಗಿ ಬರುವಂತ ವ್ಯಕ್ತಿಗಳು ತುಂಬಾ ಖುಷಿಯಾಗಿ ಬಿಹೇವ್ ಮಾಡ್ತಾರೆ. ಅಂದ್ರೆ ಯಾವ ಸ್ಥಳದಲ್ಲಿ ಸ್ವಚ್ಛತೆ ಇರುತ್ತೋ ಆ ಸ್ಥಳದಲ್ಲಿ ಮನುಷ್ಯ ಸಹಜವಾಗಿ ಸಂತೋಷವಾಗಿರ್ತಾನೆ. ಅದೇ ರೀತಿ ಲ್ಯಾಪ್ಟಾಪ್, ಮೊಬೈಲು ಇಲ್ಲೂ ಅಷ್ಟೇನೆ ನಾವು ಬೇಡದೇ ಇರೋ ಫೈಲ್ಗಳನ್ನ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಇಷ್ಟು ನಾನು ತಿಳ್ಕೊಂಡೆ ಸರ್. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ? ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ವೇಟ್ ಮಾಡ್ತಾನೆ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.